ಏನು ಕೆಲವು ದಿನಗಳ ಹಿಂದೆ ಬೆಳಗಾವಿಯಲ್ಲಿ ನಮ್ಮ ಕರ್ನಾಟಕ ಬಸ್ ಸಾರಿಗೆ ಬಸ್ ನಿಗಮದ ಒಂದು ಸಂಸ್ಥೆ ಮಹಾರಾಷ್ಟ್ರ ಕಡೆ ಹೋಗುವಾಗ ಅಲ್ಲಿನ ಶಿವಸೇನೆ ಸಂಘಟನೆ MES ಪುಂಡರು ಕೆಲವಷ್ಟು ಪುಂಡರು ಭಾಷೆ ನಡುವೆ ಒಂದು ಜಗಳ ಕುತಂತ್ರ ತರುವಂಥ ಕೆಲವಷ್ಟು ಪುಂಡರು ಇದ್ದಾರೆ. ಅವರು ಒಂದು ನಮ್ಮ ಕರ್ನಾಟಕ ಸಾರಿಗೆ ಒಂದು ಬಸ್ ನಿಗಮದ ಚಾಲಕನಿಗೆ ಅಪಮಾನ ಮಾಡೋದಾಗಿರ್ಬೋದು ಮತ್ತು ಒಂದು ಕರ್ನಾಟಕ ಸಾರಿಗೆ ಒಂದು ಅದರ ಮೇಲೆ ಒಂದು ಕಪ್ಪು ಮಸಿ ಬೆಳೆಯೋದಾಗಿರ್ಬೋದು. ಇದನ್ನು ಪದೇ ಪದೇ ಸುಮಾರು ದಿನಗಳಿಂದ ಹಿಂಗೆ ಮಾಡುತ್ತಾ ಬರ್ತಾ ಇದ್ದಾರೆ ಕೆಲವೊಂದು ಪುಂಡಾರು MES ನಾಲಾಯಕರು. ಅವರನ್ನು ಇವತ್ತಿನ ದಿನ ನಾವು ಕರುನಾಡ ವಿಜಯ ಸೇನೆ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಕಲಬುರಗಿಯಲ್ಲಿ ಇದು ಒಂದು ಪ್ರತಿಭಟನೆ ಮಾಡುವ ಮುಖಾಂತರ ಇಂಥ ನಾಲಾಯಕರನ್ನು ನಾವು ಸಹಿಸುವುದಿಲ್ಲ. ಇಂಥವೆಲ್ಲ ಕರ್ನಾಟಕ ಮೇಲೆ ಕನ್ನಡಿಗರ ಮೇಲೆ ದಬ್ಬಳಿಕೆ ಮಾಡುವುದು ಸಹಿಸುವುದಿಲ್ಲ. ಇದೇ ಥರ ಮುಂದುವರಿದರೆ ಮುಂದುಬರುವಂಥ ದಿನಗಳಲ್ಲಿ ನಾವು ಕರುನಾಡ ವಿಜಯ ಸೇನೆ ವತಿಯಿಂದ ನಾವು ಬಹಳ ದೊಡ್ಡ ಮಟ್ಟಕ್ಕೆ ಒಂದು ಪ್ರತಿಭಟನೆ ಮಾಡುವ ಮುಖಾಂತರ ಅವರಿಗೆ ತಕ್ಕ ಪಾಠ ಕಲಿಸುವ ಇದು ಅನಿವಾರ್ಯವಾಗುತ್ತೆ ಎಂದು ನಾನು ಈಗ ನಾಲಾಯಕರು ಕೆಲವಷ್ಟು ಕಿಡಿಕಿಡಿ ನಾಲಾಯಕ ಏನು ಶಿವಸೇನೆ MES ಪುಂಡರಿದ್ದಾರೆ ಅವರಿಗೆ ಈ ಮುಖಾಂತರ ಹೇಳುತ್ತೇನೆ. ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇಂಥ ನಾಲಾಯಕರನ್ನು ಗಡೀಪಾರು ಮಾಡಿ ಒಂದು ಶಾಂತಿಯುತ ಕಾಪಾಡಬೇಕು. ಯಾಕಂದರೆ ದಿನನಿತ್ಯ ಆಗಿರ್ಬೋದು ಭಾಷೆ ನಡುವೆ ಜಗಳ ಹಚ್ಚಿ ಭಾಳ ದೊಡ್ಡ ಮಟ್ಟಕ್ಕಾಗಿ ಒಂದು ಕನ್ನಡಿಗರ ಅಸ್ಮಿತೆ ಒಂದು ಭಾವನೆಗೆ ಧಕ್ಕೆ ತರುವಂಥ MES ಮತ್ತು ಶಿವಸೇನೆ ಸಂಘಟನೆಯ ಕೆಲವಷ್ಟು ಕಿಡಿಗಳು ಇದ್ದಾರೆ. ಅದಕ್ಕಾಗಿ ಅಂಥವರನ್ನು ಗಡೀಪಾರು ಮಾಡಿ ಶಾಂತಿಯುತ ಕಾಪಾಡಬೇಕು ಎಂದು ಈ ಮುಖಾಂತರ ನಾನು ಕರ್ನಾಟಕ ರಾಜ್ಯ ಸರ್ಕಾರ ಅಲ್ಲಿ ಮನವಿ ಮಾಡ್ಕೊತೀನಿ. ಸೊ ಹಾಗಾಗಿ ಇವತ್ತಿನ ದಿನ ನಾವು ಶಾಂತಿಯುತ ಮತ್ತು ವಿಶಾಲ ಹೃದಯರಂತೂ ಮತ್ತು ತಿರ್ಗಾ ಶಿವಸೇನೆಗೆ ಹೇಳಲು ಬಯಸುತ್ತೇನೆ. ನಾವು ಒಂದು ವೇಳೆ ಪ್ರಾರಂಭ ಮಾಡಿದರೆ ನಿಮಗೆ ಇವತ್ತಿನ ದಿನ ಉಳಿಗಾಲ ಇಲ್ಲ. ಹಾಗಾಗಿ ನಮ್ಮ ತಾಳ್ಮೆ ಪರೀಕ್ಷೆ ಮಾಡಬೇಡಿ. ಅದು ಬೆಳಗಾವಿಯಲ್ಲಿ ಇರುವಂತಹ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜನಿಸಿದಂಥದ್ದಾಗಿರ್ಬೋದು ಮತ್ತು ಕನ್ನಡತಿ ಬೆಳವಡಿ ಮಲ್ಲಮ್ಮ ಜನಿಸಿದಂಥ ಒಂದು ಸ್ಥಳ ಆಗಿರ್ಬೋದು. ಆ ಒಂದು ಜಿಲ್ಲೆಯಲ್ಲಿ ಸಾಕು ನಿಮಗೆ ಕನ್ನಡಿಗರು ನಿಮ್ಮನ್ನು ಬಗೆದುವರಿಯೋಕ್ಕೆ. ಅದಕ್ಕಾಗಿ ಇವತ್ತಿನ ದಿನ ನೀವು ಭಾಳ ಬಾಲಂಬೂಚಿ ಬಿಟ್ಟಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಭಾಳ ದೊಡ್ಡ ಮಟ್ಟಕ್ಕೆ ನಿಮ್ಮನ್ನು ಪ್ರತಿಭಟನೆ ಮಾಡುವ ಮುಖಾಂತರ ನಿಮ್ಮನ್ನು ಕರ್ನಾಟಕದಿಂದ ಓಡಿಸಬೇಕಾದ ಅನಿವಾರ್ಯ ಆಗುತ್ತೆ. ಇದನ್ನು ತಾವು ಇಲ್ಲಿಗೆ ತಿಳ್ಕೊಂಡು ಎಚ್ಚೆತ್ತುಕೊಳ್ಳಿ ಎಂದು ಈ ಮುಖಾಂತರ ನಾನು ಹೇಳಲು ಬಯಸುತ್ತೇನೆ. ನನ್ನ ಹೆಸರು ಪೃಥ್ವಿರಾಜ್ ಎಸ್ ರಾಂಪುರ್, ಕರ್ನಾಟಕ ವಿಜಯ ಸೇನೆ ಕಲಬುರಗಿ ಜಿಲ್ಲಾಧ್ಯಕ್ಷ. ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಮುಂಚೆ ಸಮ್ಮೇಳನದಲ್ಲಿ ಇವತ್ತು ಅಧಿವೇಶನ ಮುಂಚೆ ಚಾಲುವಾಗುತ್ತೆ ಮುಂಚೆ MEC ಪುಂಡೇಟಿಕವರು ಇವತ್ತಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ಮಾಡಿಕೊಳ್ಳೋ ಆ ಒಂದು ಕಾರ್ಯಕ್ರಮಕ್ಕೆ ನಿಷೇಧ ಮಾಡಲಿದೆ ರಾಜ್ಯ ಸರ್ಕಾರ. ಅದಕ್ಕೆ ತಿರುವರು ವಿರುದ್ಧ ಮಾಡಿ ನಾವು ಅಧಿವೇಶನ ಮಾಡಿಕೊಡಲ್ಲ ಅಂತ MEC ಪುಂಡೇಟಿಕೆಗಳನ್ನು ಇವತ್ತು ಅಧಿವೇಶನದಲ್ಲಿ ಮುತ್ತಿಗೆ ಹಾಕೋ ಟೈಮಿಗೆ ಅವರಿಗೆ ನಾವು ಸರ್ಕಾರಲಿಂತ ಮತ್ತು ಅಲ್ಲಿ ಜಿಲ್ಲಾಡಳಿತ ಎಚ್ಚರಿಕೆ ಕೊಟ್ಟಿತ್ತು ಅವು ಯಾವ ಗಲಾಟೆ ಮಾಡೋಂತ. ಆದರೆ ನಮ್ಮ ಏನು ಕರ್ನಾಟಕ ವಾಯು ಸಾರಿಗೆ ಸಂಸ್ಥೆ ಇಲಾಖೆ ಇದೆ, ಮೊನ್ನೆ ಅವರು MEC ಕಾರ್ಯಕರ್ತರು ಅವ್ರು ನಮ್ಮ ಸಾರಿಗೆ ಸಂಸ್ಥೆ ಬಸ್ಸಿಗೆ ಅವರು ಕಪ್ಪು ಮಸಿಯನ್ನು ಬಡ್ದು ಮತ್ತು ಕಂಡಕ್ಟರ್ ಮತ್ತು ಡ್ರೈವರ್ಗಳಿಗೆ ಅವರಿಬ್ಬರಿಗೆ ಮಸಿಯನ್ನು ಬಡ್ದು ಆ ಬಸ್ಸಿಗೆ ಅವರು ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ನಾವು ತಕ್ಕ ಪಾಠ ಉತ್ತರ ಕೊಡಬೇಕಾಗ್ತದೆ ಅವರಿಗೆ. ನಾವು ಇಲ್ಲಿ ಪದೇ ಕರ್ನಾಟಕ ನವೆಂಬರ್ ಒಂದು ರಾಜ್ಯೋತ್ಸವ ಆಗಿರ್ಬೋದು ಮತ್ತು ಅಲ್ಲಿ ಅಧಿವೇಶನ ಪ್ರತಿ ವರ್ಷ ಅಧಿವೇಶನ ಟೈಮಿಗೆ ಇವರು MEC ಇದ್ದವರು ಈ ಸರಳವಾಗಿ ಅವರು ಮಾಡಿಕೊಡೋಂಗಿಲ್ಲ ಅಧಿವೇಶನ. ಅದಕ್ಕೆ ನಾವು ಅವರಿಗೆ ತಿರುವ ವಿರೋಧ ಇದೆ. ನಾವು ಒಂದು ವೇಳೆ ರಾಜ್ಯ ಸರ್ಕಾರ ನಾವು MEC ಸಂಘಟನೆಗೆ ನೀವು ನಿಷೇಧ ಮಾಡಲೇಬೇಕಂತ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತೇವೆ. ಒಂದು ವೇಳೆ ನೀವು ರಾಜ್ಯ ಸರ್ಕಾರದವರು ಈ MEC ಸಂಘಟನೆಗಳು ನೀವು ನಿಷೇಧ ಮಾಡಿಲ್ಲಪ್ಪ ಅಂದರೆ ನಾವು ಕಲಬುರಗಿಯಿಂದ ಬೆಳಗಾವಿ ಚಲುವಂತೆ ಹೋರಾಟ ಮಾಡಬೇಕಂತೆ ನಾವು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ. ಕರ್ನಾಟಕ ವಿಜಯ ಸೇನೆ ಕಲ್ಯಾಣ ಸ್ಥಳ ಕಲಬುರಗಿ ತಾಲೂಕು ಅಧ್ಯಕ್ಷರು.